ಎಣ್ಣೆ ನೀರು ತಗೊಂಡ ನೀನು ತರ್ಬೇಕು ತಾನೆ ಎಲ್ಲದಕ್ಕೂ ಅಲ್ಲ ರೀ ಎಲ್ಲದಕ್ಕೂ ನಾನೇ ಇದು ಮಾಡ್ಬೇಕಾ ನೀನೇ ತಗೋಬೇಕು ಎಷ್ಟು ಕೆಲಸ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜೆ ಮಾಡಬೇಕು ಪೂಜೆ ನಾರ ಮಾಡಿ ಇವತ್ತು ಅಲ್ಲಲ್ಲ ಪೂಜೆ ನಾರ ಮಾಡಿ ಇವತ್ತು ಅಲ್ಲಲ್ಲ ಕಡೆ ನೋಡು ಅಲ್ಲ ತಗೊಳ್ಳಿಲ್ಲ ಅಲ್ಲ ನಿನಗೆ ನಾನೀ ನನ್ನಂತಿ ಇವತ್ತು 300 ರೂಪಾಯಿ ಆಟೋಗೆ ಅಲ್ಲಿಂದ ಬಸ್ಸು 400 ರೂಪಾಯಿ ಹೋಯ್ತು ಅವ್ರು ಕರೆಕ್ಟ್ ಟೈಮಿಂಗ್ಸ್ ಹೇಳಿದ್ರೆ ಇಲ್ಲ ಅವೆಲ್ಲ ನಾವು ಅನ್ಕೊಂಡಂಗೆಲ್ಲ ಹೂವು ಎತ್ತಂಗೆ ಆಗಲ್ಲ ಅಣ್ಣ ಕೆಲಸಗಳು ಹಂಗೆಲ್ಲ ಹಾಗೆ ಬೆಳಗ್ಗೆ ಹೊತ್ತಾದರೆ ಬಿಡು ಅನ್ಬೋದು ಇಷ್ಟೊತ್ತನೆಲ್ಲ ಬಸ್ಸಿಗೆಲ್ಲ ತೊಂದರೆನೆ ನಾನು ತೆಗಿಯೋಷ್ಟೊತ್ತಿಗೆ ಎಲ್ಲಿ ಅಮೋಚಿರಿ ಕಣ ಯಾಕಂತ ಇರೋದು ಕಸಿನ್ ಮಗಂದು ಬರ್ತಡೇ ಇತ್ತು ಹೋಗಿದ್ವಿ 11ನೇ ತಾರೀಕು ಮತ್ತು ಏನಂದರೆ ಕೋಇನ್ಸಿಡೆನ್ಸ್ ಏನಂದರೆ ನಾವು ಯಾರು ಮಾತಾಡ್ಕೊಂಡೇ ಇಲ್ಲ ಸುಮಾರು ಜನ ಎಲ್ಲ ಪರ್ಪಲ್ ಕಲರ್ ಹಾಕೊಂಡು ಹೋಗಿದ್ವಿ ಅದಕ್ಕೆ ಎಲ್ಲ ಪರ್ಪಲ್ಲೇ ಅಲ್ಲ ಅಂದ್ಬಿಟ್ಟು ಶೂಟ್ ಮಾಡ್ರಿ ಅಂತೇಳಿ ಪರ್ಪಲ್ ಕಲರೇ ಚೆನ್ನಾಗಿತ್ತು ಎಲ್ಲ ಪರ್ಪಲ್ಲು ಯಾರಿಗ್ಯಾರು ಮಾತಾಡ್ಕೊಂಡೇ ಇಲ್ಲ ಒಂದೊಂದು ಸರಿ ಹಂಗೆ ಅಲ್ವಾ ಗೊತ್ತೇ ಇರೋಲ್ಲ ಎಲ್ಲ ಹಂಗೇನೆ ಮ್ಯಾಚ್ ಆಗ್ತಿರುತ್ತೆ ಎಲ್ಲ 4-5 ಜನರು ಪರ್ಪಲ್ ಕಲರ್ ಹಾಕೊಂಡಿದ್ರು ಅದು ಕೋಇನ್ಸಿಡೆನ್ಸ್ ಯಾರಿಗೂ ಗೊತ್ತಿರಲಿಲ್ಲ ಹಂಗೆಲ್ಲರೂ ಒಟ್ಟಿಗೆ 5 ಜನರು ಪರ್ಪಲ್ ಕಲರ್ ಹಾಕೊಂಡು ಹೋಗ್ಬಿಟ್ಟಿದ್ರು ಒಂದೊಂದು ಸರಿ ಕೆಲವೊಂದು ವಿಚಾರಗಳು ಅಷ್ಟೇ ನಾನು ವಿಡಿಯೋ ನೋಡುವಾಗ ಟೈಮ್ ಹಂಗಾಗಿದೆ ಅಲ್ಲಿ ಅವರೇನೋ ಮಾತಾಡಿರ್ತಾರೆ ಆ ಥರ ವರ್ಡ್ಸ್ಗಳು ನಾನು ಮನೇಲಿ ಮಾತಾಡಿರ್ತೀನಿ ಬೆಳಿಗ್ಗೆ ನೋಡಿದಾಗ ಸೊ ಹೆಂಗಪ್ಪ ಇದು ಸಾಧ್ಯ ಅನಿಸ್ತಾರೆ ಎಷ್ಟೋ ಸರಿ ಕೋಇನ್ಸಿಡೆನ್ಸ್ ನೋಡಿದ್ದೆ ಅವೆಲ್ಲ ನೋಡಿದಾಗ ಹೆಂಗೆ ಸಾಧ್ಯ ಇದೆ ಏನ್ರಿ ಅಮ್ಮ ಅದು ರೀಲು ಮೆಸೇಜ್ ಕೊಡೋಕ್ಕೆ ಜನಗಳಿಗೆ ಮೆಸೇಜ್ ಕೊಡೋಕ್ಕೆ ಮಾಡಿರೋಂಥ ರೀಲದು ಏನು ಗೊತ್ತಾಗೈತೆ ನಮ್ಮ 2ನೇ ಅಕ್ಕನಿಗೆ ಸೊಸೆಗೆ ಮೊನ್ನೆ ಶ್ರೀಮಂತ ಮಾಡಿದ್ವಲ್ಲ 11ನೇ ತಾರೀಕೆ ಡೆಲಿವರಿ ಆಯಿತು ಹೆಣ್ಮಗು ನಮ್ಮ ಅಕ್ಕನ ಮಗ ಕೂಡ ಅವನದು 11ನೇ ತಾರೀಕು ಬರ್ತಡೇ ಅವ್ನ ಬರ್ತಡೇ ದಿವಸನೇ 11ನೇ ತಾರೀಕೆ ಮಗಳು ಕೂಡ ಹುಟ್ಟಿದ್ದಾಳೆ ಸೇಮ್ ಅವನ ಥರನೇ ನಮ್ಮ ಕಾರ್ತಿ ಥರನೇ ಎಲ್ಲ ಶ್ರೀಮಂತ ಮಾಡಿದ್ವಾ ಅದಕ್ಕೆ ಇವತ್ತು ಹೋಗಿದ್ವಿ ಹಾಸ್ಪಿಟ್ಲಿಗೆ ನೋಡಿಕೊಂಡು ಬಂದ್ವಿ ಕಾರ್ತಿಕ್ ಮನೆಯವ್ರ ಮಾತ್ರ ಎಲ್ಲ ಜೊತೆ ಚೆನ್ನಾಗಿ ಮಿಂಗೆಲ್ಲ ಮಾತಾಡ್ತಾರೆ ಸಖತ್ತು ಜೋಕ್ ಮಾಡಿದ್ರು
ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಹತ್ರನೇ ಕಿತ್ತಾಡೋದು. ಇವ್ರಿಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಬಂದೇ ಬರ್ತಾರಲ್ವಾ. ಇವತ್ತು ಬುಧವಾರ ಅಲ್ಲ, ಅಷ್ಟಮಿ ಅಂತೆ. ಅದಕ್ಕೆ ಇವತ್ತು ಕಾಲಭೈರವೇಶ್ವರಂಗೆ ಕಾಲಾಷ್ಟಮಿ ಇವತ್ತು ಹೋದರೆ ತುಂಬ ಒಳ್ಳೆಯದು ಅಂದರು. ಅದಕ್ಕೆ ಹೆಂಗೂ ಕಾರ್ತಿಕ ಮಾಸ ಅಲ್ಲ ಅಂತ ನಮ್ಮನೆಯವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಅವ್ರಿಗೆ ಬರೋಕ್ಕೆ ಇಷ್ಟ ಇಲ್ಲ, ನಾನು ಆದರೂ ಬಾಬಾ ಅಂತೇಳಿ ಕರ್ಕೊಂಡೋದೆ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದಂತ. ಈ ಸರಿ ಒಂದೊಂದು ಸೀಸನಲ್ಲಿ ಒಂದೊಂದು ಸರಿ, ಲಾಸ್ಟ್ ಟೈಮು ನಾಗಪಂಚಮಿ ದಿವಸ ಸಿಗಾಕೊಂಡಿದ್ದೆ ನನ್ನ ಕೈಲಿ. ಈಗ ಕರ್ಕೊಂಡೋಗಿದ್ದೆ ದೇವಸ್ಥಾನಕ್ಕೆ. ಈಗ ಕಾರ್ತಿಕ ಮಾಸದಲ್ಲಿ ಸಿಗಾಕೊಂಡ್ರು. ಹಂಗಾಗಿ ದೀಪ ಹಚ್ಚಕ್ಕೆ ಬಾ ಅಂತ ಕರ್ಕೊಂಡೋದೆ. ನಾನು ಬೈತಾಯಿದ್ರು ಶೂಟ್ ಮಾಡೋದು. ಇದಕ್ಕೆ ಎಲ್ಲ ಟೈಮಲ್ಲೂ ಎಲ್ಲ ರೆಸ್ಪಾನ್ಸಲ್ಲ. ಕಾಲಭೈರವೇಶ್ವರಿಗೆ ಹೋದರೆ ಒಳ್ಳೆಯದು ಅಂತ ಯಾರೋ ಹೇಳ್ತಾಯಿದ್ರು. ನಾನು ಮಾತುಗಳನ್ನ ಹೆಂಗೆ ಪಾಲಿಸ್ತೀನಲ್ಲ, ಅದೇನಂತ ಗೊತ್ತಿಲ್ಲ. ದೇವ್ರ ವಿಚಾರದಲ್ಲಿ ಮಾತ್ರ ನಾನು ಬೇರೆ ಅದು ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ಅದೇ ದೇವ್ರ ವಿಚಾರದಲ್ಲಿ ಮಾತ್ರ ನಾನು ಇಂಥ ಪೂಜೆ ಮಾಡಬೇಕು ಅಂದರೆ ಖಂಡಿತ ಮಾಡೇ ಮಾಡ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲೇ ಕಾಳೇಶ್ವರಿ ಮಹಾಕಾಳಿ ದೇವಸ್ಥಾನ ಇದೆ. ಚಾಮುಂಡೇಶ್ವರಿ ಅಲ್ಲ, ಸಾರಿ, ಕಾಲಭೈರವೇಶ್ವರಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಮಂತು ಹೋಗ್ಬೇಕು ಅಲ್ಲಿಗೆ.